ತಮಗೆಲ್ಲರಿಗೂ ಅಂತರ್ಮುಖ ಧ್ಯಾನಾಭ್ಯಾಸ ತರಗತಿಗೆ ಆದರದ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆನಾ ಪಡೆದೆನು ದುಃಖ ಅನಂತವನು, ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ಶಾಂತಿ ಶಾಂತಿಯಿಂದ ಕೂತ್ಕೊಳ್ಳಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಅರಹಂತ ಪರಮೇಷ್ಠಿ ಭಗವಂತರಿಗೆ ಅನಂತ ಅನಂತ ನಮನಗಳನ್ನು ಸಲ್ಲಿಸಿ, ಶುದ್ಧಾತ್ಮ ಪ್ರದೇಶ ನಿಜ ಪರಮಾತ್ಮನಿಗೂ ಕೂಡ ಅನಂತ ಅನಂತ ನಮನಗಳನ್ನು ಸಲ್ಲಿಸಿ ಇವತ್ತಿನ ಧ್ಯಾನಾಭ್ಯಾಸ ಪ್ರಾರಂಭ ಮಾಡೋಣ. ಶಾಂತಿಯಿಂದ ಕೂತ್ಕೊಳ್ಳಿ. ನೋಡಿ, ನಿಮ್ಮ ಜಡ ಶರೀರ ಎಲ್ಲಿದೆ? ಎಲ್ಲೆಲ್ಲಿ ಜಡ ಶರೀರವಿದೆ ಅಲ್ಲಲ್ಲಿ ನಾನೆಂಬ ಅನುಭವ ಇದೆ. ಎಲ್ಲೆಲ್ಲಿ ನಾನು ಎಂಬ ಅನುಭವ ಇದೆ ಅಲ್ಲಲ್ಲಿ ಆತ್ಮ ಇದ್ದಾನೆ. ಎಲ್ಲೆಲ್ಲಿ ಆತ್ಮ ಇದ್ದಾನೆ ಅಲ್ಲಲ್ಲಿ ನಾನು ಎಂಬ ಅರಿವು ಸಂವೇದನೆ ಅನುಭವ ಆಗ್ತಾ ಇದೆ. ನೋಡಿ, ನಿಮ್ಮ ಪಾದದಿಂದ ನೆತ್ತಿವರೆಗೆ ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ವಿಚಾರ ಚಿಂತೆ ಇಲ್ಲ. ಪಾದದಿಂದ ನೆತ್ತಿವರೆಗೆ ಇಲ್ಲಿ ಎರಡೇ ಶರೀರಗಳಿವೆ. ಒಂದು ಅಂತರಂಗ ಅನುಭವ ರೂಪದ ಶರೀರ, ನಾನೆಂಬ ಅರಿವು ಅನುಭವ ರೂಪದ ಶರೀರ, ಅದು ಚೈತನ್ಯ ಶರೀರ. ಅದು ಕಣ್ಣಿಗೆ ಕಾಣಲ್ಲ, ಶರೀರದ ಒಳಗಡೆ ಇದೆ. ಇನ್ನು ಕಣ್ಣಿಗೆ ಹೊರಗೆ ಕಣ್ಣಿಗೆ ಕಾಣುವ ಶರೀರ ಅದು ಚರ್ಮ ಮೂಳೆ ಮಾಂಸದಿಂದ ಮಾಡಿರ್ತಕ್ಕಂಥದ್ದು. ಅದು ಜಡ ಶರೀರ, ನಾನಲ್ಲ, ನನ್ನದಲ್ಲ. ನಾನು ಆ ಜಡ ಶರೀರದೊಳಗೆ ನಾನು ಎಂಬ ಅನುಭವ ರೂಪ, ನಾನು ಎಂಬ ಅರಿವು ಸಂವೇದನೆ, ನಾನು ಎಂಬ ಅಸ್ತಿತ್ವ ಫೀಲಿಂಗ್ ರೂಪ ಶರೀರ ಇದೆ. ನೋಡಿ, ಶರೀರ ಅಂದರೆ ಸ್ವರೂಪ, ಶರೀರ ಅಂದರೆ ಅನುಭವ. ಬರೀ ಮಾತ್ರ ಜಡ ಶರೀರ ಶರೀರ ಅಲ್ಲ. ಶರೀರ ಶಬ್ದದ ಅರ್ಥವನ್ನು ನಿಯಮಸಾರದಲ್ಲಿ ಸ್ವರೂಪ, ಆತ್ಮನ ಸ್ವರೂಪವೂ ಕೂಡ ಶರೀರವೇ. ಸ್ವಭಾವ. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ನಾನು ಶುದ್ಧಾತ್ಮ, ನನ್ನ ಸ್ವರೂಪವನ್ನು ಮರೆತು ಈ ಸಂಸಾರದಲ್ಲಿ ಬಂದಿದ್ದೇನೆ. ಶಾಂತಿ ಶಾಂತಿ. ಕಣ್ಣಲ್ಲಿ ಕತ್ಲೆ ಬೆಳಕನ್ನು ನೋಡಬೇಡಿ. ಜಡ ಶರೀರದ ಯಾವುದೇ ಆಕಾರ ಬಣ್ಣವನ್ನು ಮನಸ್ಸಲ್ಲಿ ಕಣ್ಮುಂದೆ ತರಬೇಡಿ. ಆನಂದ ಆನಂದ ಅನುಭವ ಮಾಡಿ. ಪಾದದಿಂದ ನೆತ್ತಿವರೆಗೆ ಮನಸ್ಸನ್ನು ಓಡಾಡಿಸಿ. ಕಾಲು, ಕಣ್ಣು, ಮೂಗು, ಬೆನ್ನು, ಹೊಟ್ಟೆ,
ತಲೆ, ಕಿವಿ, ಪ್ರತಿಯೊಂದು ಅಂಗದ ಮೇಲೆ ಮನಸ್ಸನ್ನಿಡ್ತಾ ನಿಮ್ಮ ಮನಸ್ಸನ್ನು ಸಂಪೂರ್ಣ ನಾನೆಂಬ ಅನುಭವದ ಅಸ್ತಿತ್ವದಲ್ಲಿ ಓಡಾಡಿಸಿ. ಆತ್ಮ ಕಣ್ಣಿಗೆ ಕಾಣಲ್ಲ, ಆದರೆ ಅನುಭವ ಆಗ್ತಾ ಇದೆ. ನಾನು ಎಂಬ ಅರಿವು ಅದೇ ಆತ್ಮ. ಅದು ಶವದಲ್ಲಿ, ಹೆಣದಲ್ಲಿ ನಾನು ಎಂಬ ಅರಿವು ಆಗುವುದಿಲ್ಲ. ಶಾಂತಿ ಶಾಂತಿ. ಅಂತರ್ಮುಖ ಅಭ್ಯಾಸ ಮಾಡುವುದು ಇದು ನಿಜವಾದ ಜೈನರ ಲಕ್ಷಣ. ಇದು ಆತ್ಮನ ಸ್ವಭಾವ. ಇದು ನನ್ನ ಕೆಲಸ. ಇದರಲ್ಲಿ ಕರ್ಮದ ಯಾವ ನಿಮಿತ್ತವೂ ಇಲ್ಲ. ಕರ್ಮದ ನಿಮಿತ್ತವಿಲ್ಲದ ಕ್ರಿಯೆ ಜಗದಲ್ಲಿ ಯಾವುದಾದ್ರೊಂದು ಇದೆ ಅಂದರೆ ಅದು ಆತ್ಮ ಅನುಭವ. ತನ್ನನ್ನು ಅನುಭವ ಮಾಡುವುದು ಇದು ಕರ್ಮಾಧೀನವಲ್ಲ. ಇದರಲ್ಲಿ ಕರ್ಮದ ಉದಯ, ಉಪಶಮ, ಕ್ಷಯ, ಕ್ಷಯೋಪಶಮ ಏನೂ ಇಲ್ಲ. ನಾನು ಎಂಬ ಅನುಭವ ಸದಾಕಾಲ, ಮೂರೂ ಲೋಕಗಳಲ್ಲಿ, ಮೂರೂ ಕಾಲಗಳಲ್ಲಿ ಸರ್ವ ಜೀವಗಳಿಗೆ ಅನುಭವ ಆಗ್ತಾ ಇದೆ. ನಾನು ಎಂಬ ಅನುಭವ ಅದೇ ಶುದ್ಧಾತ್ಮ. ನಾವು ಆ ಶುದ್ಧಾತ್ಮವನ್ನು ಶರೀರ ಅಂತ ತಿಳ್ಕೊಂಡಿದ್ದೀವಿ. ಕೈ ಉಜ್ಜಿದರೆ ಸಂವೇದನೆ ಆಗತ್ತೆ. ಅದನ್ನು ನಾವು ಜಡ ಶರೀರ, ಸ್ಪರ್ಶನೇಂದ್ರಿಯ ಅಂತ ತಿಳಿದು ನಮ್ಮ ಸಂವೇದನವನ್ನು ನಾವೇ ತಿರಸ್ಕಾರ ಮಾಡ್ತಾ ಇದ್ದೇವೆ. ನಮ್ಮ ಸ್ವರೂಪವನ್ನು ನಾವೇ ಅಲ್ಲ ಎಂದು ಹೇಳ್ತಾ ಇದ್ದೇವೆ. ಆನಂದ ಆನಂದ ಅನುಭವ ಮಾಡಿ. ತನ್ನನ್ನು ತಾನು ತಿರಸ್ಕರಿಸುವುದೇ ಮಿಥ್ಯಾತ್ವ. ಪರರನ್ನು ಸ್ವೀಕರಿಸುವುದು ಅಜ್ಞಾನ, ಮೋಹ. ನಿಜವನ್ನ, ತನ್ನ ಸಂವೇದನವನ್ನು ತಾನು ತಿರಸ್ಕರಿಸುವುದು ಇದು ಮಿಥ್ಯಾತ್ವ. ಶಾಂತಿ ಶಾಂತಿ ಎಂಬುದು ಆನಂದ ಆನಂದ. ಧ್ಯಾನಾಭ್ಯಾಸ ಮಾಡುವುದು ಮಹಾವೀರರ ಕೆಲಸ, ಶೂರವೀರರ ಕೆಲಸ. ಆತ್ಮನ ರುಚಿಯನ್ನು ಹೊಂದಿರತಕ್ಕಂಥ ಜನರ ಕೆಲಸ. ಸಂಸಾರದಲ್ಲಿ ಅನಾಸಕ್ತಿ, ಆತ್ಮನಲ್ಲಿ ಆಸಕ್ತಿ. ಸಂಸಾರದಲ್ಲಿ ದುಃಖ ಅನುಭವ, ಆತ್ಮನಲ್ಲಿ ಸುಖವಿದೆ ಎಂಬ ನಂಬಿದ ವ್ಯಕ್ತಿ ಧ್ಯಾನಾಭ್ಯಾಸ ಮಾಡಲು ಯೋಗ್ಯ. ಅವನೇ ಭವ್ಯ. ಆನಂದ ಆನಂದ ಅನುಭವ ಮಾಡಿ.
ನೆತ್ತಿಯಲ್ಲಿದೆ ನೋಡಿ, ನೆತ್ತಿ ನಿಮ್ಮ ನೆತ್ತಿಯ ಉದ್ದಗಲ ದಪ್ಪ. ನೆತ್ತಿಯ ಉದ್ದಗಲ ದಪ್ಪ. ನೆತ್ತಿಯ ಮೇಲೆ ನಿಮ್ಮ ಸಂವೇದನದಿಂದ ಸಿದ್ಧ ಪರಮಾತ್ಮ ಎಂದು ಬರೀರಿ. ಸಂವೇದನ ಮೂಲಕ ನಿಮ್ಮ ನೆತ್ತಿಯ ಮೇಲೆ ಸಿದ್ಧ ಪರಮಾತ್ಮ. ಆ ಸಿದ್ಧ ಪರಮಾತ್ಮ ಏನು ನೀವು ಸಂವೇದನ ಮೂಲಕ ಬರೆದಿದ್ದೀರಿ, ಅಲ್ಲಿ ಸಂವೇದನ ಆಗ್ತಾ ಇದೆ ನೋಡಿ. ನೀವೇ ಸಿದ್ಧ ಪರಮಾತ್ಮ. ಸಿದ್ಧ ಪರಮಾತ್ಮ ಅಂದ್ರೆ ಪರಸಿದ್ಧ ಪರಮಾತ್ಮ ಅಲ್ಲ, ನಿಜ ಸಿದ್ಧ ಪರಮಾತ್ಮ. ನಾನು ಸಿದ್ಧ ಪರಮೇಷ್ಠಿಗಳ ಸಮಾನ, ಕರ್ಮಗಳಿಂದ ರಹಿತ, ಶರೀರಗಳಿಂದ ರಹಿತ, 4 ಗತಿಗಳಿಂದ ರಹಿತ, ಸಂಸಾರದಿಂದ ರಹಿತ, ವಿಕಾರಗಳಿಂದ ರಹಿತ, ಹೆಂಡರು ಮಕ್ಕಳು ಹಣ ಸಂಪತ್ತಿ ಅಧಿಕಾರ ಕೀರ್ತಿ ಹೀನತೆ ಧೀನತೆ ಅಹಂಕಾರ ಇತ್ಯಾದಿಗಳಿಂದ ರಹಿತ, ಸಂವೇದನ ಮಾತ್ರ. ಸಂವೇದನದಲ್ಲಿ ಇದ್ಯಾವುದೂ ಇಲ್ಲ, ನಾನು ಎಂಬ ಅನುಭವ ಮಾತ್ರ. ಹಾಗಾಗಿ ನಾನೇ ಸಿದ್ಧನಿದ್ದೇನೆ. ಸಿದ್ಧ ಪರಮೇಷ್ಠಿ ಸಂವೇದನ ಮಾಡಿ ನಿಜವನ್ನೇ ಸಿದ್ಧ ಪರಮೇಷ್ಠಿ ಎಂದು ಸ್ಥಾಪಿಸಿ ಶಾಂತಿ ಶಾಂತಿ ಅನುಭವ ಮಾಡಿ. ನೋಡಿ ನಿಮ್ಮ ನೆತ್ತಿಯ ಉದ್ದಗಲ ದಪ್ಪ. ಅರ್ಹಂತ ಪರಮಾತ್ಮರು ನೆತ್ತಿಯ ಮಧ್ಯದಲ್ಲಿರ್ತಕ್ಕಂಥ ಸೂಕ್ಷ್ಮ ರಂಧ್ರದ ಮೂಲಕ ಉಸಿರಾಟವನ್ನು ಮಾಡ್ತಾರೆ. ಅದು ಸಹಜವಾದ ಕ್ರಿಯೆ. ಶರೀರ ಇದ್ದ ಕಾರಣ ಉಸಿರಾಟವೂ ಇದ್ದೇ ಇರುತ್ತೆ. ಆನಂದ ಆನಂದ ಅನುಭವ ಮಾಡಿ. ಹುಬ್ಬುಗಳ ಮಧ್ಯದಲ್ಲಿ ಅರ್ಹಂತ ಪರಮೇಷ್ಠಿಗಳನ್ನು ಸ್ಥಾಪಿಸಿ ಸಂವೇದನದ ಮೂಲಕ ಅರ್ಹಂತ ಪರಮೇಷ್ಠಿ ಎಂದು ಬರೆದು ಅದರ ಮೇಲೆ ಸಂವೇದನದ ಮೇಲೆ ಮನಸ್ಸಿಡಿ. ಸಂವೇದನದ ಮೂಲಕ ಅರ್ಹಂತ ಬರೆದು ಆ ಸಂವೇದನದ ಮೇಲೆ ಮನಸ್ಸಿಡಿ. ಹುಬ್ಬುಗಳನ್ನು 3 ಕೈಗಳ
ಐದೂ ಬೆರಳುಗಳನ್ನು ಕೂಡಿಸಿ ಹುಬ್ಬುಗಳ ಮಧ್ಯದಲ್ಲಿ ಬೇಕಾದರೆ ಇಡಬಹುದು. ಹುಬ್ಬುಗಳ ಮಧ್ಯದಲ್ಲಿ ಐದೂ ಬೆರಳುಗಳನ್ನಿಟ್ಟು ಕೂಡಿಸಿ ಸಿದ್ಧ ಅರಹಂತ ಎಂದು ಬರೆಯಿರಿ. ಅರಹಂತ ಪರಮೇಷ್ಠಿ ಎಂದು ಬರೆದು ಹುಬ್ಬುಗಳ ಮಧ್ಯದಲ್ಲಿ ಮನಸ್ಸಿಡಿ. ಹೃದಯದ ಮಧ್ಯದ ಕಂಠಕಮಲದಲ್ಲಿ ಆಚಾರ್ಯ ಪರಮೇಷ್ಠಿ ಎಂದು ಬರೆದು ಸಂವೇದನದ ಮೂಲಕ ಆ ಸಂವೇದನದ ಮೇಲೆ ಮನಸ್ಸಿಡಿ. ನಿಮ್ಮ ಕಂಠಕಮಲ ನೋಡ್ರಿ, ಅಲ್ಲಿ ವಿಶೇಷ ಬಡಿತ ಮಿಡಿತ ಸಂವೇದನೆ ಆಗ್ತಾ ಇದೆ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಹೃದಯ ಕಮಲದಲ್ಲಿ ಮನಸ್ಸನ್ನಿಟ್ಟು ಹೃದಯ ಕಮಲದಲ್ಲಿ ಸಂವೇದನದ ಮೂಲಕ ಆಚಾರ್ಯ ಪರಮೇಷ್ಠಿ ಎಂದು ಬರೀರಿ. ಅಂದರೆ ಗಣಧರ ಪರಮೇಷ್ಠಿ. ಐದೂ ಬೆರಳುಗಳನ್ನು ಕೂಡಿಸಿ ನಿಮ್ಮ ಹೃದಯ ಕಮಲದಲ್ಲಿಡಿ. ಅಲ್ಲಿ ವಿಶೇಷವಾದ ಬಡಿತ ಮಿಡಿತ ಅಸ್ತಿತ್ವ ಸಂವೇದನೆ ಆಗ್ತಾ ಇದೆ. ಈ ರೀತಿಯ ಅಂತರ್ಮುಖ ಧ್ಯಾನಾಭ್ಯಾಸದಿಂದ ನಮ್ಮಲ್ಲಿ ಕಷಾಯಗಳು ಶಮನವಾಗುತ್ತವೆ, ಕ್ಷಯೋಪಶಮವಾಗುತ್ತವೆ, ಶಾಂತವಾಗುತ್ತವೆ, ನಷ್ಟವಾಗುತ್ತವೆ.
ಈ ರೀತಿ ಅಭ್ಯಾಸದಿಂದ ಕಷಾಯಗಳು ಉಂಟಾದಾಗ ಅವುಗಳನ್ನು ಸಹಿಸಿಕೊಳ್ಳುವ ಶಕ್ತಿ ಬರುತ್ತದೆ. ಸರಳ ಮನುಷ್ಯ ಸರಳತೆ ಬರುತ್ತದೆ. ಕ್ಷಮಾಭಾವ ಉಂಟಾಗತ್ತೆ. ವಿನಮ್ರತೆ ಬರುತ್ತೆ. ಜ್ಞಾನ ಉತ್ಪತ್ತಿಯಾಗತ್ತೆ. ಆತ್ಮಜ್ಞಾನ, ದ್ವಾದಶಾಂಗ ಜ್ಞಾನ ನಿಮ್ಮೊಳಗೆ ಉತ್ಪತ್ತಿಯಾಗತ್ತೆ. ನಾಭಿ ಕಮಲದಲ್ಲಿ 5 ಬೆರಳುಗಳನ್ನಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ, ನಾಭಿ ಕಮಲ, ಹೊಟ್ಟೆಯ ಮಧ್ಯಭಾಗ, ಅಲ್ಲಿ ಹೃದಯ ಕಮಲದಲ್ಲಿ ಉಪಾಧ್ಯಾಯ ಎಂದು ಬರೀರಿ. ಹೃದಯ ಕಮಲದಲ್ಲಿ ಉಪಾಧ್ಯಾಯ ಎಂದು ಬರೀರಿ. ಸಂವೇದನ ಮೂಲಕ ಉಪಾಧ್ಯಾಯ ಪರಮೇಷ್ಠಿ. ಐದೂ ಬೆರಳುಗಳನ್ನಿಟ್ಟು ಹೃದಯದ ಮಧ್ಯದಲ್ಲಿ ಸಂವೇದನ ಮಾಡಿ. ಆತ್ಮನ ಉಪಾಸನೆ, ನಾನೇ ನನ್ನ ಉಪಾಸನೆ ಮಾಡುವುದರಿಂದ ಉಪಾಧ್ಯಾಯನಾಗಿದ್ದೇನೆ. ನನ್ನ ಆತ್ಮನ ಅನುಭವದಲ್ಲೇ ದ್ವಾದಶಾಂಗವಿದೆ. ನಾನೇ ಶ್ರುತ ಕೇವಲಿ. ಯಾರು ಆತ್ಮನ ಅನುಭವ ಮಾಡ್ತಾರೆ ಅವರೇ ನಿಶ್ಚಯ ಶ್ರುತ ಕೇವಲಿಗಳೆಂದು ಸಮಯಸಾರ ಗ್ರಂಥದಲ್ಲಿ ಹೇಳಿದ್ದಾರೆ. ನಾನೇ ನನ್ನಲ್ಲಿ ಆಚರಣೆ ಮಾಡುವುದರಿಂದ ಆಚಾರ್ಯನಾಗಿದ್ದೇನೆ. ನನ್ನ ಆತ್ಮ ಪ್ರದೇಶ ಸಂವೇದನವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ನನಗಿದೆ. ಬೇರೆಯವರಿಗೆ ಅರ್ಥ ಮಾಡಿಸುವ ಶಕ್ತಿಯೂ ನನಗಿದೆ. ಹಾಗಾಗಿ ನಾನೇ ಘನಧರ ಪರಮಾತ್ಮ, ಆಚಾರ್ಯ ಪರಮೇಷ್ಠಿ. ನಾವು ನಮ್ಮನ್ನು ಅನಾದಿ ಕಾಲದಿಂದ ಹೀನವನ್ನಾಗಿ ತಿಳ್ಕೊಂಡಿದ್ದೀವಿ. ಹೀನರು, ಪಾಪಿಗಳು, ಸಂಸಾರಿಗಳು, ಮಿಥ್ಯಾದೃಷ್ಟಿ, ಪುಣ್ಯಾತ್ಮ, ಶ್ರಾವಕ, ಸಾಧು ಎಂದು ತಿಳ್ಕೊಂಡಿದ್ದೀವಿ ನಮ್ಮನ್ನು. ನಾವು ವೇಷಧಾರಿ ಸಾಧುಗಳಲ್ಲ, ವೇಷಧಾರಿ ಶ್ರಾವಕರಲ್ಲ. ನಾನು ಪಶು ಪಕ್ಷಿ ದೇವ ಮನುಷ್ಯ ತಿರ್ಯಂಚ ನಾರಕಿ ಅಲ್ಲ. ನಾನು ಶುದ್ಧಾತ್ಮ. ನಾನು ಕ್ರಿಮಿಕೀಟವೂ ಅಲ್ಲ. ನಾನು ಸ್ವಸಂವೇದನ ಸ್ವರೂಪ, ನಾನೆಂಬ ಅನುಭವ ಸ್ವರೂಪ ಶುದ್ಧಾತ್ಮನಿದ್ದೇನೆ. ನಿಮ್ಮ ನಾಭಿ ಕಮಲದಲ್ಲಿ 5 ಬೆರಳುಗಳನ್ನಿಟ್ಟು ಒತ್ತಿ, ನಾಭಿ ಕಮಲ, ಹೊಟ್ಟೆಯ ಮಧ್ಯಭಾಗ, ಅಲ್ಲಿ ಸಾಧು ಪರಮೇಷ್ಠಿ ಎಂದು ಬರೀರಿ. ಸಂವೇದನದ ಮೂಲಕ ನೋಡಿ, ನಿಮ್ಮ ನಾಭಿ ಕಮಲದ ಒಳಗೆ ವಿಶೇಷವಾದ ಘನವಾದ ಗಟ್ಟಿಯಾದ ಬಡಿತ ಮಿಡಿತ ಸಂವೇದನೆ ನಾನೆಂಬ ಅಸ್ತಿತ್ವ ಅನುಭವ ಮಾಡಿ.
ಆತ್ಮಧ್ಯಾನವೇ ಧರ್ಮ, ಆತ್ಮಧ್ಯಾನವೇ ಮೋಕ್ಷ ಮಾರ್ಗ, ಆತ್ಮನ ಅನುಭವ ಆನಂದವೇ ಮೋಕ್ಷ ತತ್ವ. ನಿಯಮಸಾರ ಗ್ರಂಥದಲ್ಲಿ ಆಚಾರ್ಯ ಕುಂದ ಭಗವಂತರ ಹೇಳ್ತಾರೆ, ಜಾನೇ ಪಾವುನದಿ ಮುನಿ ನಿಯಮ. ಮುನಿಗಳು, ಆತ್ಮನ ಮನನ ಸಾಧನೆ ಮಾಡ್ತಕ್ಕಂಥ ಮುನಿಗಳು ಶ್ರಾವಕರು ಮಾಡಿದರೂ ಕೂಡ ಅವರೂ ಕೂಡ ಮುನಿಗಳ ಸಮಾನವೇ. ಅವರು ಮುನಿ ವ್ರತವನ್ನು, ಮುನಿ ಧರ್ಮವನ್ನು ಪಾಲಿಸದಿದ್ದರೂ ಕೂಡ ಆತ್ಮಧರ್ಮವನ್ನು ಪಾಲಿಸ್ತಾ ಇದ್ದಾರೆ. ಯಾವ ಶ್ರಾವಕ ಆತ್ಮನ ಅನುಭವ ಮಾಡ್ತಾನೆ ಅವನು ಸಾಧಕನೇ, ಅವನು ಸಾಧು. ಸಾಧನೆಯನ್ನು ಮಾಡುವವನೇ ಸಾಧು. ಅದಕ್ಕೆ ವೇಷ ಬೇಕಾಗಿಲ್ಲ, ಕ್ರಿಯಾಕಾಂಡಗಳು ಬೇಕಾಗಿಲ್ಲ, ಅವೆಲ್ಲ ಬಾಹ್ಯ ಸಾಧನೆಗಳು. ನಿಯಮಸಾರದಲ್ಲಿ ಹೇಳ್ತಾರೆ, ಮುನಿಗಳು ಆತ್ಮನ ಧ್ಯಾನದಲ್ಲಿ ನಿಶ್ಚಿತವಾಗಿ ಮೋಕ್ಷ ಮಾರ್ಗವನ್ನು ಪಡಿತಾರೆ. ಮೋಕ್ಷ ಮಾರ್ಗ ಧ್ಯಾನದಲ್ಲಿ ಪ್ರಕಟವಾಗುತ್ತದೆ. ಧ್ಯಾನವಿಲ್ಲದೆ ಮೋಕ್ಷ ಮಾರ್ಗವಿಲ್ಲ, ಅಂದರೆ ರತ್ನತ್ರಯಗಳಿಲ್ಲ. ಆತ್ಮ ಒಂದನ್ನು ತಿಳಿದುಕೊಂಡರೆ ಜಗತ್ಸರ್ವವನ್ನು ತಿಳಿದಂತೆ. ಆತ್ಮನನ್ನು ತಿಳಿಯದಿದ್ದರೆ ಏನನ್ನೂ ತಿಳಿದಿಲ್ಲ, ಎಲ್ಲವನ್ನೂ ತಿಳಿದರೂ ಕೂಡ ಏನನ್ನೂ ತಿಳಿದಿಲ್ಲ. ಒಂದು ವೇಳೆ ಆತ್ಮನನ್ನು ತಿಳಿಯದಿದ್ದರೆ ಶಾಂತಿ ಶಾಂತಿ ಅನುಭವ ಮಾಡಿ, ಆನಂದ ಆನಂದ. ನಾಭಿ ಕಮಲ. ನಿಮ್ಮ ಬೆನ್ನು ಎಲ್ಲಿದೆ ನೋಡಿ. ಬೆನ್ನಿನ ಅನುಭವ, ಬೆನ್ನಿನ ವಿಸ್ತಾರ, ಬೆನ್ನಿನ ಸಂವೇದನೆ. ಬೆನ್ನಿನ ಹಿಂದೆ 3 ಲೋಕದ ಚಿತ್ರವನ್ನು ಅನುಭವ ಮಾಡಿ. ಸಂವೇದನದ ಮೂಲಕ ಬೆನ್ನಿನ ಹಿಂದೆ 3 ಲೋಕದ ಚಿತ್ರವನ್ನು, ಶಿಂಬಾಲನ್ನು ಸಂವೇದನದ ಮೂಲಕ ಬರೆದು ಅಲ್ಲಿ ಅನುಭವ ಮಾಡಿ. ಬೆನ್ನಿನ ಮೇಲೆ ಕೈಯಿಂದ ಉಜ್ಜಿತ, ಬೆನ್ನಿನ ಮೇಲೆ ಮನಸ್ಸಿಡಿ. ನಾನು ಜಡಲೋಕದಲ್ಲಿ ಅನಂತ ಬಾರಿ ಸುತ್ತಾಡಿದೆ, ಜಡಲೋಕವನ್ನೆಲ್ಲ ಸುತ್ತಾಡಿದೆ, ಆದರೆ ನಿಜ ಚೈತನ್ಯ ಲೋಕವನ್ನು ಸುತ್ತಾಡಲಿಲ್ಲ. ಪಾದದಿಂದ ನೆತ್ತಿವರೆಗೆ, ಪಾದದಿಂದ ನೆತ್ತಿವರೆಗೆ ಇದೇ ನಿಜವಾದ ಲೋಕ, ಚೈತನ್ಯ ಲೋಕ, ಜ್ಞಾನ ಲೋಕ, ಸಂವೇದನ ರೂಪ ಲೋಕ, ಜೀವಂತ ಲೋಕ, ನಿಜ ಲೋಕ, ಶಾಶ್ವತ ಲೋಕ, ಸುಖ ಆನಂದ ಶಾಂತಿಮಯ ಲೋಕ.
ನನಗೆ ಜಡಲೋಕ ಬೇಡ, ನನಗೆ ನಿಜ ಚೈತನ್ಯ ಲೋಕ ಬೇಕು, ಸಂವೇದನ ರೂಪ ಲೋಕ ಬೇಕು, ಆನಂದಮಯ ಸುಖಮಯ ಲೋಕ ಬೇಕು. ಸಂಸಾರದಲ್ಲಿ ಎಲ್ಲರಿಗೂ ಸುಖ ಬೇಕು, ದುಃಖ ಯಾರಿಗೂ ಬೇಡ. ಸಂಸಾರದಲ್ಲಿ ಅನಂತ ಜೀವಗಳಿವೆ. ಎಲ್ಲವೂ ದುಃಖದಿಂದ ಹೆದರುತ್ತವೆ, ಸುಖವನ್ನು ಬಯಸುತ್ತವೆ. ಕಳ್ಳನಿಗೆ, ಸಜ್ಜನರಿಗೆ, ದುರ್ಜನರಿಗೆ, ಶ್ರಾವಕರಿಗೆ, ಮುನಿಗಳಿಗೆ ಎಲ್ಲರಿಗೂ ಏನು ಬೇಕು? ಜ್ಞಾನ ಬೇಕಾಗಿಲ್ಲ, ಹಣ ಸಂಪತ್ತಿ ಬೇಕಾಗಿಲ್ಲ, ಊಟ ಪಾಠ ಬೇಕಾಗಿಲ್ಲ, ಸ್ವಾಧ್ಯಾಯವೂ ಬೇಕಾಗಿಲ್ಲ, ಯಾವ ಆಗಮ ಜ್ಞಾನವೂ ಬೇಕಾಗಿಲ್ಲ. ಎಲ್ಲರೂ ಮಾಡೋದು ಏನಕ್ಕೆ? ಸುಖಕ್ಕಾಗಿ, ಆತ್ಮ ಸುಖಕ್ಕಾಗಿ. ಆತ್ಮ ಸುಖವೇ ಮೋಕ್ಷ ಸುಖ, ಶಾಶ್ವತ ಸುಖ, ಶಾಂತಿ, ಆನಂದ, ನೆಮ್ಮದಿ ಅನುಭವ ಮಾಡಿ. ನಿಮ್ಮ ಎರಡೂ ಕಾಲುಗಳನ್ನು ಅಲುಗಾಡಿಸಿ ಕಾಲುಗಳ ಮೇಲೆ ಸಂವೇದನೆ ಅನುಭವ ಮಾಡಿ. ನಿಮ್ಮ ಕಾಲುಗಳ ಉದ್ದಗಲ ದಪ್ಪ, ತೊಡೆಯಿಂದ ಹಿಡ್ಕೊಂಡು ಕಾಲ್ಬೆರಳಿನವರೆಗೆ, ಪಾದದವರೆಗೆ ಆನಂದ ಆನಂದ. ದೇಹದಲ್ಲಿ ಇರುವನು ಜಿನನು, ದೇಹದಲ್ಲಿ ಜೈನರು. ದೇಹದಲ್ಲಿ ಇರುವನು ಜಿನನು, ದೇಹದಲ್ಲಿ ಜೈನರು. ಮತಿಯು ಸರಾಯಿ ಪಾನದಿಂದ ತಿಳಿಯಲಾರನು ಕುಡುಕನು. ಮತಿಯು ಸರಾಯಿ ಪಾನದಿಂದ ತಿಳಿಯಲಾರನು ಕುಡುಕನು. ಈ ಜೀವ ಜಡ ಶರೀರ, ಪ್ರತಿಯೊಂದು ಜಡ ಶರೀರದಲ್ಲಿ ಆತ್ಮ ಇದ್ದಾನೆ. ಅವನೇ ಜಿನನು, ಅವನೇ ಜೈನನು. ಆದರೆ ಯಾವುದೋ ತನ್ನ ಹಠದಿಂದ, ಅಜ್ಞಾನದಿಂದ, ತನ್ನ ವಿಪರೀತ ಮಾನ್ಯತೆಯ ಕಾರಣದಿಂದ, ವಿಪರೀತ ಶ್ರದ್ಧೆಯ ಕಾರಣದಿಂದ, ಆ ವಿಪರೀತ ಆತ್ಮಭ್ರಾಂತಿ ಎಂಬ ಸರಾಯಿಯನ್ನು ಕುಡಿದಿದ್ದರಿಂದ ಅಂತಹ ಕುಡುಕನಿಗೆ ಆತ್ಮ ಅನುಭವದಲ್ಲಿ ಬರ್ತಾ ಇದ್ದರೂ ಕೂಡ ಇದು ನಾನಲ್ಲ, ನನ್ನದಲ್ಲ ಎಂದು ತಿರಸ್ಕಾರ ಮಾಡ್ತಾನೆ. ಶಾಂತಿ ಅನುಭವ ಮಾಡಿ. ನಿಮ್ಮ ಎರಡೂ ಕೈಗಳನ್ನು ಅಲುಗಾಡಿಸ್ತಾ ಎರಡೂ ಕೈಗಳ ಉದ್ದಗಲ ದಪ್ಪ ಅನುಭವ ಮಾಡಿ. ಎರಡೂ ಕೈಗಳು ಭುಜಗಳಿಂದ ಕೈ ಬೆರಳಿನವರೆಗೆ ಜ್ಞಾನಾರ್ಣವ ಗ್ರಂಥದಲ್ಲಿ ಆಚಾರ್ಯ ಶುಭಚಂದ್ರ ಭಟ್ಟಾರಕ ಮಹಾಮುನಿಗಳು ಈ ರೀತಿಯ ಪ್ರತ್ಯಾಹಾರ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಹೇಳಿಕೊಟ್ಟಿದ್ದಾರೆ. ಜ್ಞಾನಾರ್ಣವದಲ್ಲಿ ಪ್ರತ್ಯಾಹಾರ ಅಧಿಕಾರ, ಶರೀರದ ಪ್ರತಿಯೊಂದು ಅಂಗದ ಮೇಲೆ ಮನಸ್ಸಿಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಆ ಶರೀರದ ಅಂಗಗಳಲ್ಲಿ ಆತ್ಮ ಪ್ರದೇಶಗಳಿವೆ. ಅವು ನಾನೆಂಬ ಅನುಭವ, ಅರಿವು, ಸಂವೇದನ, ಮಿಡಿತ, ಫೀಲಿಂಗ್ ಮೂಲಕ ಅನುಭವ ಆಗ್ತಾ ಇದೆ ಆತ್ಮ.
ಅದರ ಮೇಲೆ ಮನಸ್ಸಿಡಬೇಕು ಎಂದರ್ಥ. ಜಡ ಶರೀರದ ಆಕಾರದ ಬಣ್ಣದ ಮೇಲೆ ಅಲ್ಲ. ಆನಂದ ಆನಂದ ಅನುಭವ ಮಾಡಿ ಈ ಮನುಷ್ಯ ಭಾವ ಸಿಕ್ಕಿದ್ದು ಆತ್ಮಧ್ಯಾನ ಮಾಡಲಿಕ್ಕೆ, ಮೋಕ್ಷಕ್ಕೆ ಹೋಗಲಿಕ್ಕೆ. ಈ ಅವಸರವನ್ನು ಕಳೆದುಕೊಳ್ಳುವುದು ಜಾಣತನವಲ್ಲ. ಮಹಾಪುಣ್ಯ, ಅತಿಶಯ ಪುಣ್ಯದಿಂದ ಮನುಷ್ಯರಾಗಿ ಒಳ್ಳೆ ತಂದೆ ತಾಯಿ ಆರೋಗ್ಯ ಶರೀರ ಸಿಕ್ಕಿದೆ, ಜೈನ ಧರ್ಮ ಸಿಕ್ಕಿದೆ, ಆತ್ಮನ ಅನುಭವ ಮಾಡುವ ಅಭ್ಯಾಸ ಸಿಕ್ಕಿದೆ. ಈ ಅವಸರವನ್ನು ಕಳೆದುಕೊಳ್ಳುವುದು ಜಾಣತನವಲ್ಲ. ಶಾಂತಿ ಶಾಂತಿ ಅನುಭವ ಮಾಡಿ ಈ ರೀತಿ ಅಂತರ್ಮುಖ ಧ್ಯಾನಾಭ್ಯಾಸ ಮಾಡಿ ಕಡಿಮೆ ಕಡಿಮೆ ಅಂದರೆ 1 ವಾರ, 1 ದಿನ, ಅಧಿಕವೆಂದರೆ 6 ತಿಂಗಳ ಒಳಗೆ ಆತ್ಮನ ನಿರ್ವಿಕಲ್ಪ ಅನುಭವ ಆಗುತ್ತೆ. ಯಾರ್ಯಾರು ಎಷ್ಟೆಷ್ಟು ಭಕ್ತಿಯಿಂದ, ಶ್ರದ್ಧೆಯಿಂದ, ವಿಶ್ವಾಸದಿಂದ ಅಭ್ಯಾಸ ಮಾಡ್ತೀರಾ, ಆತ್ಮನ ಭಕ್ತಿ ಯಾರ್ಯಾರಿಗೂ ಎಷ್ಟೆಷ್ಟು ಪ್ರಮಾಣದಲ್ಲಿದೆಯೋ ಅಷ್ಟಷ್ಟು ಪ್ರಮಾಣದಲ್ಲಿ ನಿಮಗೆ ಫಲ ಸಿಗತ್ತೆ. ಅಷ್ಟೇ ಶೀಘ್ರ ಆತ್ಮನ ನಿರ್ವಿಕಲ್ಪ ಅನುಭೂತಿ ಆಗತ್ತೆ, ಸಮ್ಯಕ್ ದರ್ಶನ ಆಗತ್ತೆ. ಈಗ ನೀವು ನಾನು ಎಂಬ ಅನುಭವ ಮಾಡ್ತಾ ಇದ್ದೀರಿ, ಇದು ಸಮ್ಯಕ್ ದರ್ಶನವೇ. ಸಮ್ಯಕ್ ಅಂದರೆ ಆತ್ಮ, ದರ್ಶನ ಅಂದರೆ ಅನುಭವ. ಆತ್ಮನ ಸಂವೇದನದ ನಾನೆಂಬ ಅರಿವು ಅನುಭವ ಮಾಡುವುದೇ ಸಮ್ಯಕ್ ದರ್ಶನ. ಇದು ಆವಾಲ ಗೋಪಾಲ, ಜ್ಞಾನಿ ಅಜ್ಞಾನಿ, ಮಿಥ್ಯಾದೃಷ್ಟಿ ಶ್ರಾವಕ, ಮಿಥ್ಯಾದೃಷ್ಟಿ ಮುನಿ, ಸಮ್ಯಕ್ ದೃಷ್ಟಿ ಮುನಿ, ಮಿಥ್ಯಾದೃಷ್ಟಿ ಶ್ರಾವಕ ಎಲ್ಲರಿಗೂ ಆಗ್ತಾಯಿದೆ, ನಿಗೋದನ್ನು ಹಿಡ್ಕೊಂಡು ಸಿದ್ಧರವರೆಗೆ. ಆದರೆ ಇದು ಆತ್ಮದ್ರವ್ಯ ಸಂಖ್ಯಾತ ಪ್ರದೇಶ ಪಿಂಡ ಎಂದು ನಂಬಿ ಇದರ ಮೇಲೆ ಮನಸ್ಸಿಟ್ಟಾಗ, ನಿರ್ವಿಕಲ್ಪ ಅನುಭೂತಿಯಾದಾಗ ಈ ಏನು ನಿಮಗೆ ನಾನೆಂಬ ಅನುಭವ ಎಲ್ಲರಿಗೂ ಆಗ್ತಾಯಿದೆ, ಇದೇ ಅನುಭವ ನಿಮಗೆ ವಿಶೇಷ ಆನಂದ, ವಿಕಲ್ಪರಹಿತ ಆಸ್ವಾದನೆ, ರುಚಿಯ ಮೂಲಕ ಅನುಭವ ಆಗ್ತದೆ. ಕೈ ಬೆರಳು ಕಾಲು ಬೆರಳುಗಳನ್ನು ಅಲುಗಾಡಿಸಿ, ಕೈ ಬೆರಳುಗಳನ್ನು ಕಾಲು ಬೆರಳುಗಳನ್ನು ಅಲುಗಾಡಿಸ್ತಾ ಕಾಲು ಬೆರಳು ಬೆರಳುಗಳ ಮೇಲೆ ಮನಸ್ಸಿಡಿ. ಶಾಂತಿ ಶಾಂತಿ ಅನುಭವ ಮಾಡಿ ಕೈ ಬೆರಳು ಕಾಲು ಬೆರಳು ಒಂದೊಂದಾಗಿ ಅಲುಗಾಡಿಸಿ ಒಂದೊಂದರ ಮೇಲೆ ಮನಸ್ಸಿಡಿ. ಸೋಹಂ ಸಿದ್ಧೋಹಂ, ನಾನು ಸಿದ್ಧ ಸಮಾನನಾಗಿದ್ದೇನೆ. ಸಿದ್ಧರಿಗೆ ಯಾವ ರೀತಿ ಲೋಕವಿಲ್ಲ, ಸಂಸಾರವಿಲ್ಲ, ಕಷಾಯಗಳಿಲ್ಲ, ಅದೇ ರೀತಿ ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ ಆಗ್ತಾಯಿದೆ. ನಾನು ಎಂಬ ಅರಿವು, ಅದರಲ್ಲೂ ಏನೂ ಇಲ್ಲ. ನಾನು ಎಂಬ ಅನುಭವ, ಆನಂದ ಬಿಟ್ಟರೆ, ಸುಖ ಶಾಂತಿ ನೆಮ್ಮದಿ ಬಿಟ್ಟರೆ ಇನ್ನೊಂದಿಲ್ಲ. ಸೊ ಹಾಗಾಗಿ ನಾನೂ ಕೂಡ ಸಿದ್ಧ ಪರಮಾತ್ಮನೇ. ಕಣ್ಣುಗಳ ಮೇಲೆ ಹಸ್ತವನ್ನಿಡಿ. ನಿಮ್ಮ ಕಣ್ಣುಗಳ ಮೇಲೆ ಅಂಗೈ ಮಧ್ಯಭಾಗವನ್ನಿಟ್ಟು ನಿಧಾನಕ್ಕೆ ಕಣ್ ತೆಗಿಬೇಕು. ಹೊರಗಡೆ ಬೆಳಕನ್ನು ನೋಡಬಾರ್ದು. ಏನನ್ನೂ ನೋಡಲಿಕ್ಕೆ ಪ್ರಯತ್ನ ಮಾಡಬೇಡಿ. ಸುಮ್ಮನೆ ಕಣ್ಣುಗಳನ್ನು ತೆರೆದು ಕೂತ್ಕೊಂಡಿರಿ. ಪಾದದಿಂದ ನೆತ್ತಿವರೆಗೆ 1 ಬಾರಿ ಬೇಗ ಮನಸ್ಸನ್ನು ಓಡಾಡಿಸಿ. ಕೈ, ಕಾಲು, ಬೆನ್ನು, ಹೊಟ್ಟೆ, ತಲೆ, ಮೂಗು,
ನೋಡಿ ಯಾವ ವಿಕಲ್ಪವೂ ಇಲ್ಲ, ಶಾಂತಿ ನೆಮ್ಮದಿ ಅನುಭವ ಆಗ್ತಾ ಇದೆ. ಇದೇ ಸಂವರ ತತ್ವ. ನಿಮ್ಮ ಜಡ ಶರೀರ ಹೊರಗಡೆ, ಒಳಗಡೆ ನಾನೆಂಬ ಅನುಭವ ರೂಪ ಚೈತನ್ಯ ಶರೀರ, ನಿಮ್ಮ ಆತ್ಮನ ಪರ್ಯಾಯ ಶರೀರ ಎಲ್ಲವೂ ಹಗುರಾಯಿತು. ಆತ್ಮದ್ರವ್ಯವೂ ಹಗುರಾಯಿತು, ಆತ್ಮ ಪರ್ಯಾಯವೂ ಹಗುರಾಯಿತು, ಜಡ ಶರೀರವೂ ಹಗುರಾಯಿತು. ಇದೇ ನಿರ್ಜರ ತತ್ವ. ಆನಂದದಲ್ಲಿ ಸುಖ ಶಾಂತಿ ನೆಮ್ಮದಿಯಲ್ಲಿದ್ದರೆ ಆತ್ಮ ಪ್ರದೇಶಗಳಲ್ಲಿ ಅದೇ ಭಾವ ಮೋಕ್ಷ ತತ್ವ. ಈಗ ಮತ್ತೆ ಕಣ್ಣನ್ನು ಮತ್ತೆ ಮುಚ್ಚಿ ಒಂದು ಹಸ್ತವನ್ನು ಮೊದಲು ಎತ್ತಿ ನಿಮ್ಮ ಪಾದ ಮಂಡಿಗಾಲ ಮೇಲಿಡಿ. ಇನ್ನೊಂದು ಕೈಯನ್ನೆತ್ತಿ ಪಾದ ಅಥವಾ ಮಂಡಿಗಾಲ ಮೇಲಿಡಿ. ಶಾಂತಿ ಅನುಭವ. ಈ ರೀತಿ ಅಂತರ್ಮುಖ ಮಾರ್ಗವನ್ನು ಪಂಚಪರಮೇಷ್ಠಿ ದೇವಶಾಸ್ತ್ರ ಗುರುಗಳು ಹೇಳಿದ್ದಾರೆ. ಅವರಿಗೆ ಅನಂತ ನಮನಗಳನ್ನು ಸಲ್ಲಿಸಿ, ಪಾದದಿಂದ ನೆತ್ತಿವರೆಗೆ ನಿಜಾತ್ಮ ದ್ರವ್ಯಕ್ಕೆ, ನಿಜಾತ್ಮ ಪರಮಾತ್ಮನಿಗೆ, ನಿಜ ಶುದ್ಧಾತ್ಮನಿಗೆ, ನಿಜ ಸಿದ್ಧ ಪರಮಾತ್ಮನಿಗೆ, ಆತ್ಮದೇವನಿಗೆ ಅನಂತ ನಮನಗಳನ್ನು ಸಲ್ಲಿಸಿ ನಾನು ಇವತ್ತಿನ ಧ್ಯಾನಾಭ್ಯಾಸ ಇಲ್ಲಿಗೆ ಪೂರ್ಣಗೊಳಿಸ್ತೇನೆಂದು ಭಾವಿಸಿ, ಓಂ ಶಾಂತಿ ಶಾಂತಿ ಶಾಂತಿ.